ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ತಾರೀಕಾಗಿದೆ 28/6/25. मीठे बच्चे, अपनी उन्नति के लिए रोज रात को सोने के पहले अपना पोता मिल देखो. ಬಾಬಾ ತಿಳಿಸಿದರೆ, ಮಧುರಾದ ಮಕ್ಕಳೇ, ತಮ್ಮ ಉನ್ನತಿಗೋಸ್ಕರ ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ನಿಮ್ಮ ಲೆಕ್ಕಾಚಾರವನ್ನ ನೋಡಿ. ಚೆಕ್ ಕರೋ, ಅಮ್ನೆ ಸಾರಿ ದಿನ ಮೇ ಕೋಯಿ ಕೋ ದುಃಖ ತೋ ನಹೀ ದಿಯಾ. ಚೆಕ್ ಮಾಡ್ಕೊಳ್ಳಿ, ಇಡೀ ದಿನ ನಾವು ಯಾರಿಗೂ ದುಃಖವನ್ನ ನೀಡಿಲ್ಲ ತಾನೆ. प्रश्न है, महान सौभाग्यशाली बच्चों में कौन सी बहुत दूरी होगी. महान सौभाग्यशाली ಮಕ್ಕಳಲ್ಲಿ ಯಾವ ಒಂದು ಬಹುದೂರ್ ಧೈರ್ಯತೆ ಇರುತ್ತೆ. ಉತ್ತರ ಆಗಿದೆ, जो महान सौभाग्यशाली है वह स्त्री पुरुष साथ में रहते बाई बाई होकर रहेंगे. स्त्री पुरुष का बान नहीं होगा. ಯಾರು ಮಹಾನ್ ಸೌಭಾಗ್ಯಶಾಲಿಯಾಗಿರ್ತಾರೆ, ಸ್ತ್ರೀ ಪುರುಷರು ಜೊತೆಯಲ್ಲಿದ್ದರೂ ಸಹೋದರ ಸಹೋದರರಾಗಿ ಇರ್ತಾರೆ. ಸ್ತ್ರೀ ಪುರುಷರ ಬಾನ ಅವರಲ್ಲಿ ಇರೋದಿಲ್ಲ. पक्के निश्चय बुद्धि होंगे. महान सौभाग्यशाली बच्चे जट समझ जाते हम भी स्टूडेंट है, ये भी स्टूडेंट है. ಪಕ್ಕಾ ನಿಶ್ಚಯ ಬುದ್ಧಿಯಾಗಿ ಇರ್ತಾರೆ. ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡ್ಕೊಂತಾರೆ, ನಾವು ಸ್ಟೂಡೆಂಟ್ ಆಗಿದ್ದೀವಿ, ಇವರು ಸ್ಟೂಡೆಂಟ್ ಆಗಿದ್ದಾರೆ. भाई बहन हो गए लेकिन ये बहुत दूरी चाल तब सकती है जब अपने को आत्मा समझे. ಸಹೋದರ ಸಹೋದರರಾಗಿ ಇರ್ತಾರೆ, ಆದ್ರೆ ಈ ಒಂದು ಬಹುದೂರ್ ಅಂದ್ರೆ ಧೈರ್ಯ ಆವಾಗ ನಡೆಯುತ್ತೆ ಯಾವಾಗ ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂತಾರೆ. ಇಂದಿನ ಹಾಡು, ಮುಕುಡ ದೇಖ್ಲಿ ಪ್ರಾಣಿ, ಮುಖವನ್ನ ನೋಡ್ಕೋ ಪ್ರಾಣಿ. ಓಂ ಶಾಂತಿ. ये बात रोज रोज बाप बच्चों को समझाते कि सोने के समय अपना पोता मेल अंदर देखो, किसको दुख तो नहीं दिया, कितना समय बाबा को याद किया. ಪ್ರತಿನಿತ್ಯ ತಂದೆ ತಿಳಿಸ್ತಾರೆ, ಮಲಗುವ ಸಮಯದಲ್ಲಿ ನಿಮ್ಮ ಲೆಕ್ಕಾಚಾರವನ್ನ ನೋಡ್ಕೊಳ್ಳಿ. ಇಂದು ಯಾರಿಗೆ ದುಃಖವನ್ನ ನೀಡಿಲ್ಲ ತಾನೆ, ಎಷ್ಟು ಸಮಯ ತಂದೆಯನ್ನ ನೆನಪು ಮಾಡಿದ್ರಿ. मूल बात ये है, गीता में भी कहते अपने अंदर देखो हम कितने तमो प्रधान से सतो प्रधान बने. ಮುಖ್ಯವಾದ ಮಾತು ಇದಾಗಿದೆ. ಗೀತೆಯಲ್ಲೂ ತಿಳಿಸಿದರೆ, ನಿಮ್ಮ ಆಂತರ್ಯದಲ್ಲಿ ನೋಡಿ ನಾವು ಎಷ್ಟು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಿದ್ದೀವಿ. सारे दिन में कितना समय याद किया अपने मीठे बाबा को, कोई भी देहधारी को याद नहीं कर. ಇಡೀ ದಿನ ಎಷ್ಟು ಸಮಯ ತಂದೆಯನ್ನ ನೆನಪು ಮಾಡಿದ್ವಿ, ನಮ್ಮ ಮಧುರವಾದ ತಂದೆಯನ್ನ. ಯಾರೇ ದೇಹಧಾರಿಗಳನ್ನ ನೆನಪು ಮಾಡಿಲ್ಲ ತಾನೆ. सभी आत्माओं को कहा जाता अपने बाबा को याद करो, अब वापस जाना है. ಎಲ್ಲಾ ಆತ್ಮಗಳಿಗೆ ತಿಳಿಸಲಾಗತ್ತೆ, ನಿಮ್ಮ ತಂದೆಯನ್ನ ನೆನಪು ಮಾಡಿ, ಈಗ ವಾಪಸ್ ಹೋಗ್ಬೇಕಲ್ಲ. कहा जाना है शांतिधाम होकर नई दुनिया में जाना है, ये तो पुरानी दुनिया. ಎಲ್ಲಿಗೆ ಹೋಗ್ಬೇಕು? ಶಾಂತಿಧಾಮಕ್ಕೆ ಹೋಗಿ ಹೊಸ ಪ್ರಪಂಚಕ್ಕೆ ಹೋಗ್ಬೇಕು. ಇದಾಗಿದೆ ಹಳೆ ಪ್ರಪಂಚ. जब बाप आए तब स्वर्ग के द्वार खुले, अभी तुम बच्चे जानते हो हम संगम युग पर बैठे हैं. ತಂದೆ ಯಾವಾಗ ಬರ್ತಾರೆ ಆವಾಗ ಸ್ವರ್ಗದ ಬಾಗಿಲು ಓಪನ್ ಆಗುತ್ತೆ. ಈಗ ತಾವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀರಾ, ನಾವು ಸಂಗಮದಲ್ಲಿ ಕುತ್ಕೊಂಡಿದ್ದೀವಿ. ये भी वंडर है जो संगम पर आकर स्टीमर में बैठकर फिर उतर जाते. ಇದು ಒಂದು ಆಶ್ಚರ್ಯ. ಯಾರು ಸಂಗಮದಲ್ಲಿ ಬಂದು ಸ್ಟೀಮರ್ ಅಲ್ಲಿ ಕುತ್ಕೊಂಡು ಮತ್ತೆ ಇಳಿದು ಹೊರಟೋಗ್ತಾರೆ. अब तुम संगम पर पुरुषोत्तम बनने के लिए आकर नाव में बैठे हो, पार जाने के. ಈಗ ತಾವು ಸಂಗಮದಲ್ಲಿ ಪುರುಷೋತ್ತಮರಾಗಕ್ಕೋಸ್ಕರ ಈ ದೋಣಿಯಲ್ಲಿ ಕೂತಿದ್ದೀರಾ, ಪಾರು ಆಗಕ್ಕೋಸ್ಕರ. फिर पुरानी कलयुगी दुनिया से दिल उठा देनी होती है, इस शरीर द्वारा सिर पाठ बचाना. ಈ ಹಳೆ ಕಲಿಯುಗದಿಂದ ಹೃದಯವನ್ನ ತೆಗೆದಾಕ್ಬೇಕಾಗತ್ತೆ, ಅಂದ್ರೆ ಇಂಟ್ರೆಸ್ಟ್ ಅನ್ನ ತೆಗಿಬೇಕಾಗತ್ತೆ. ಈ ದೇಹದಿಂದ ಸುಮ್ಮನೆ ಪಾತ್ರವನ್ನ ಅಭಿನಯ ಮಾಡಬೇಕು. अभी हमको वापस जाना है बड़ी खुशी से,
मनुष्य मुक्ति के लिए कितना माता मारते, परंतु मुक्ति जीवन मुक्ति का अर्थ नहीं समझते. ಇವಾಗ ನಾವು ವಾಪಸ್ ಹೋಗ್ಬೇಕು ಬಹಳ ಖುಷಿಯಿಂದ. ಮನುಷ್ಯ ಮುಕ್ತಿಗೋಸ್ಕರ ಎಷ್ಟು ತಲೆ ಚೆಚ್ಕೊಂತಾನೆ, ಆದರೆ ಮುಕ್ತಿ ಜೀವನ್ ಮುಕ್ತಿಯ ಅರ್ಥನೇ ಗೊತ್ತಿಲ್ಲ. शास्त्रों के अक्षर से सुने हुए हैं, परंतु क्या चीज है, कौन देते कब देते ये कुछ भी पता नहीं. ಶಾಸ್ತ್ರಗಳಲ್ಲಿ ಅಕ್ಷರಗಳನ್ನ ಕೇಳಿದರೆ, ಆದರೆ ಇದು ಎಂಥ ವಸ್ತು, ಯಾರು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಏನೂ ಅರಿವಿಲ್ಲ. तुम बच्चे जानते हो बाबा आते मुक्ति जीवन मुक्ति का वर्षा देने के लिए, वो भी कोई एक बार थोड़े ही अनेक बार. ಈಗ ಮಕ್ಕಳಿಗೆ ಗೊತ್ತಾಗಿದೆ ಬಾಬಾ ಬರ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡಕ್ಕೋಸ್ಕರ. ಒಂದು ಸಲ ಅಲ್ಲ, ಅನೇಕ ಸಲ. बेहद बार तो मुक्ति से जीवन मुक्ति फिर जीवन बंधन में आते हो. ಲೆಕ್ಕ ಇಲ್ಲದಷ್ಟು ಸಲ ತಾವು ಮುಕ್ತಿಯಿಂದ ಜೀವನ್ ಮುಕ್ತಿ, ನಂತರ ಜೀವನ ಬಂಧನದಲ್ಲಿ ತಲುಪ್ತೀರಾ. तुम्हें अभी ये समझ पड़ी है कि हम आत्मा है, बाबा हम बच्चों को शिक्षा बहुत देते. ಈಗ ತಮಗೆ ಈ ತಿಳುವಳಿಕೆ ಬಂದಿದೆ, ನಾನು ಆತ್ಮನಾಗಿದ್ದೀನಿ, ಬಾಬಾ ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. तुम भक्ति मार्ग में दुख में याद करते थे, परंतु समझते नहीं थे. अभी मैंने तुमको अपनी पहचान दिया कि कैसे मुझे याद करो तो विकर्म विनाश हो. ತಾವು ಭಕ್ತಿ ಮಾರ್ಗದಲ್ಲಿ ದುಃಖದಿಂದ ನೆನಪು ಮಾಡ್ತಾ ಇದ್ರಿ, ಆದರೆ ಅರಿವಿರಲಿಲ್ಲ. ಈಗ ನಾನು ತಮಗೆ ಅರಿವನ್ನ ನೀಡ್ತಿದ್ದೀನಿ, ಯಾವ ರೀತಿ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶ ಆಗುತ್ತೆ. अभी तक कितने विकर्म हुए वो अपना पोता में रखने से पता पड़े. ಇಲ್ಲಿವರೆಗೂ ಎಷ್ಟು ವಿಕರ್ಮಗಳಾಗಿದೆ ಈ ಲೆಕ್ಕಾಚಾರವನ್ನ ಇಟ್ಟಾಗ ಗೊತ್ತಾಗುತ್ತೆ. जो सर्विस में लगे हैं उनको पता पड़ता, बच्चों को सर्विस का शौक होता है. ಯಾರು ಸೇವೆಯಲ್ಲೇ ತೊಡಗಿರ್ತಾರೆ ಅವ್ರಿಗೆ ಗೊತ್ತಾಗತ್ತೆ, ಮಕ್ಕಳು ಸೇವೆಯ ಆಸಕ್ತಿಯನ್ನ ಇಟ್ಕೋಬೇಕಾಗಿದೆ. आपस में मिलकर राय कर निकलते हैं सर्विस पर, मनुष्यों का जीवन हीरे जैसे बनाने हैं. ಪರಸ್ಪರ ಒಬ್ಬರು ಇನ್ನೊಬ್ಬರ ಜೊತೆ ಕೂಡಿ ಆಜ್ಞೆಯನ್ನ ತೆಗೆದು ಸೇವೆಯಲ್ಲಿ ಹೋಗ್ತಾರೆ, ಮನುಷ್ಯ ಜೀವನವನ್ನ ವಜ್ರ ಸಮಾನ ಮಾಡಕ್ಕೆ. ये कितना पुण्य का कार्य है, इसमें खर्चा आदि की कोई बात नहीं. ಇದು ಎಷ್ಟು ಪುಣ್ಯದ ಕಾರ್ಯ ಆಗಿದೆ, ಇದರಲ್ಲಿ ಖರ್ಚಿನ ಮಾತೇ ಇಲ್ಲ. सिर्फ हीरे जैसे बनाने के लिए बाबा को याद करना, पुखराज परी सब्ज परी जो नाम है वो तुम हो. ವಜ್ರ ಸಮಾನ ಆಗೋದಿಕ್ಕೆ ತಂದೆಯನ್ನ ನೆನಪು ಮಾಡಬೇಕು. ಪುಗರಾಜ್ ಪರಿ, ನೀಲಂ ಪರಿ ಇದೆಲ್ಲ ಹೆಸರುಗಳು ತಮ್ಮದೇ ಆಗಿದೆ ಅಲ್ಲ. जितना याद में रहेंगे उतना हीरे जैसे बन जाएंगे, कोई मणिका जैसा कोई पुखराज जैसे बनेंगे. नवरत्न होते हैं, ಎಷ್ಟು ನೆನಪು ಮಾಡ್ತೀರಾ ಅಷ್ಟು ವಜ್ರ ಸಮಾನ ಆಗ್ತೀರಾ. ಕೆಲವರು ಮಣಿಯಾಗಿದ್ದರೆ, ಕೆಲವರು ಪುಖರಾಜ್ ಆಗಿದ್ದರೆ 9 ರತ್ನಗಳಿದೆ ಅಲ್ಲ. कोई ग्रहचारी होते तो 9 रत्न की अंगूठी पहनते, भक्ति मार्ग में बहुत टोटका देते. ಯಾರಿಗಾದರೂ ಗ್ರಹಚಾರ ಕುತ್ಕೊಂಡ್ರೆ 9 ರತ್ನಗಳ ಉಂಗುರವನ್ನ ಧಾರಣೆ ಮಾಡ್ತಾರೆ. ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಮಹತ್ವವನ್ನ ನೀಡಲಾಗುತ್ತೆ. यहाँ तो सब धर्म वालों के लिए एक ही टोटका है, मन मनावो क्योंकि गॉड इज वन है. ಇಲ್ಲಂತೂ ಎಲ್ಲರಿಗೋಸ್ಕರ ಒಂದೇ ಸ್ಲೋಗನ್ ಆಗಿದೆ, ಮನ್ಮನಾಭವ, ಭಗವಂತ ಒಬ್ಬರೇ ಆಗಿದ್ದಾರೆ. मनुष्य से देवता बनने व मुक्ति जीवन मुक्ति बात पाने की तदबीर एक ही है. सिर्फ बाबा को याद करना तकदीर की बात नहीं. ಮನುಷ್ಯನಿಂದ ದೇವತೆಯಾಗಕ್ಕೋಸ್ಕರ, ಮುಕ್ತಿ ಜೀವನ್ ಮುಕ್ತಿಯನ್ನ ಪಡೆಯಕ್ಕೋಸ್ಕರ ಅದೃಷ್ಟ ಒಂದೇ. ಸುಮ್ಮನೆ ತಂದೆಯನ್ನ ನೆನಪು ಮಾಡಬೇಕು, ಬೇರೆ ಯಾವುದೇ ಪರಿಶ್ರಮ ಇಲ್ಲ. सोचना चाहिए मुझे याद क्यों नहीं ठहरते, सारे दिन में इतना थोड़ा क्यों याद किया.
ಆಲೋಚನೆ ಮಾಡಬೇಕು, ನನಗೆ ನೆನಪು ಸ್ಥಿರವಾಗಿ ಯಾಕಿರಲ್ಲ, ಇಡೀ ದಿನ ಸ್ವಲ್ಪ ಯಾಕೆ ನೆನಪು ಮಾಡ್ತೀನಿ. जब इस याद से हम एवर हेल्दी निरोगी बनेंगे तो क्यों ना अपना चार्ट रख उन्नति को पाए. ಈ ನೆನಪಿನಿಂದ ನಾವು ಆರೋಗ್ಯವಂತರು ನಿರೋಗಿಗಳಾಗ್ತೀವಿ ಅಂದ ಮೇಲೆ ನಮ್ಮ ಚಾರ್ಟ್ ಅನ್ನ ಇಟ್ಕೋಬೇಕು ಉನ್ನತಿಯನ್ನ ಪಡೆಯಕ್ಕೋಸ್ಕರ. बहुत है जो 2-4 रोज चार्ट रख फिर भूल जाते, कोई को भी समझाना बहुत सहज होता. ತುಂಬಾ ಜನ ಇದ್ದಾರೆ, 2-4 ದಿನ ಚಾರ್ಟ್ ಅನ್ನ ಇಟ್ಟು ಮರ್ತೋಗ್ತಾರೆ. ಕೆಲವರಂತೂ ಬಹಳ ಚೆನ್ನಾಗಿ ತಿಳಿಸ್ತಾರೆ. नई दुनिया को सतयुग और पुरानी को कलयुग कहा जाता, कलयुग बदल सतयुग होगा, बदलनी होती तब हम समझा रहे हैं. ಹೊಸ ಪ್ರಪಂಚದಿಂದ ಹಳೆ ಪ್ರಪಂಚದಿಂದ ಹೊಸ ಪ್ರಪಂಚ ಆಗತ್ತೆ. ಹೊಸ ಪ್ರಪಂಚಕ್ಕೆ ಸತ್ಯುಗ, ಹಳೆ ಪ್ರಪಂಚಕ್ಕೆ ಕಲಿಯುಗ ಅಂತ ಹೇಳಾಗತ್ತೆ. ಕಲಿಯುಗ ಪರಿವರ್ತನೆಯಾಗಿ ಸತ್ಯುಗ ಆಗಲೇಬೇಕು. ಪರಿವರ್ತನೆ ಆಗತ್ತೆ, ಆಗ ತಿಳಿಸಲಾಗತ್ತೆ. कई बच्चों को ये भी पक्का निश्चय नहीं, ये वही निराकार बाप हमें ब्रह्मा तन में आकर पढ़ा रहे. अरे ब्रह्मा ब्राह्मण है ना. ಕೆಲವು ಮಕ್ಕಳಿಗೆ ಇದು ಪಕ್ಕಾ ನಿಶ್ಚಯ ಇಲ್ಲ, ಅದೇ ನಿರಾಕಾರ ತಂದೆ ಬ್ರಹ್ಮನ ದೇಹದಲ್ಲಿ ಬಂದು ಓದಿಸ್ತಿದ್ದಾರೆ. ಅರೆ ಬ್ರಾಹ್ಮಣರಾಗಿದ್ದಾರಲ್ಲ. ब्रह्म कुमार कुमारिया कहलाते, उसका अर्थ ही क्या है, वर्षा कहाँ से मिलेगा. ಬ್ರಹ್ಮ ಕುಮಾರ್ ಕುಮಾರಿ ಅಂತಿರ್ತಾರೆ, ಅದರ ಅರ್ಥ ಏನು, ಆಸ್ತಿ ಎಲ್ಲಿಂದ ಸಿಗತ್ತೆ. अडाप्टेशन तब होती जब कुछ प्राप्ति होती, तुम ब्रह्मा के बच्चे ब्रह्म कुमार क्यों बन जाते हो. ದತ್ತು ತಗೊಳೋದು ಆವಾಗ ಆಗತ್ತೆ ಯಾವಾಗ ಏನಾದ್ರೂ ಪ್ರಾಪ್ತಿ ಆಗತ್ತೆ. ತಾವು ಬ್ರಹ್ಮನ ಮಕ್ಕಳು, ಬ್ರಹ್ಮ ಕುಮಾರ್ ಕುಮಾರಿ ಅಂತ ಯಾಕಂತೀರಾ. सचमुच बने हो या इसमें कोई संशय हो पड़ता. ನಿಜವಾಗೂ ಆಗಿದ್ದೀರಾ ಅಥವಾ ಇದರಲ್ಲೂ ಏನಾದರೂ ಸಂಶಯ ಇದೆಯಾ. जो महान सौभाग्यशाली बच्चे वह स्त्री पुरुष साथ में रहते, भाई बहन होकर रहे. ಯಾರು ಮಹಾನ್ ಸೌಭಾಗ್ಯಶಾಲಿ ಮಕ್ಕಳಾಗಿದ್ದಾರೆ, ಸ್ತ್ರೀ ಪುರುಷ ಜೊತೆಯಲ್ಲಿದ್ದರೂ ಸಹೋದರ ಸಹೋದರರಾಗಿ ಇರ್ತಾರೆ. स्त्री पुरुष का बान नहीं होगा, पक्का निश्चय बुद्धि नहीं है तो स्त्री पुरुष की दृष्टि बदलने में भी टाइम लगता है. ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ಸ್ತ್ರೀ ಪುರುಷರು ಜೊತೆಯಲ್ಲಿದ್ದರೂ ಸಹೋದರ ಸಹೋದರರಾಗಿ ಇರ್ತಾರೆ. ಸ್ತ್ರೀ ಪುರುಷರ ಭಾನ ಅವರಲ್ಲಿ ಇರಲ್ಲ. ಪಕ್ಕಾ ನಿಶ್ಚಯ ಬುದ್ಧಿ ಇಲ್ಲ ಅಂದರೆ ಸ್ತ್ರೀ ಪುರುಷನ ದೃಷ್ಟಿ ಪರಿವರ್ತನೆ ಆಗಕ್ಕೂ ಸಮಯ ಹಿಡಿಸುತ್ತೆ. महान सौभाग्यशाली बच्चे जब समझ जाते, हम भी स्टूडेंट है, ये भी स्टूडेंट है, भाई बहन हो गए. ಮಹಾನ್ ಸೌಭಾಗ್ಯಶಾಲಿ ಮಕ್ಕಳು ತಕ್ಷಣ ಅರ್ಥ ಮಾಡ್ಕೊಂತಾರೆ, ನಾನು ಸ್ಟೂಡೆಂಟ್ ಆಗಿದ್ದೀನಿ, ಇವರು ಸ್ಟೂಡೆಂಟ್ ಆಗಿದ್ದಾರೆ ಅಂದಮೇಲೆ ಪರಸ್ಪರ ಸಹೋದರ ಸಹೋದರಿ ಆಗಿದ್ದೀವಿ. ये बहुत दूरी चाल तब सकती है जब अपने को आत्मा समझे. ಈ ಬಹುದೂರತ್ವ ಧೈರ್ಯ ಆವಾಗೇ ಕಾಣಿಸುತ್ತೆ ಯಾವಾಗ ತಮ್ಮನ್ನ ತಾವು ಆತ್ಮ ಅಂತ ಅರ್ಥಕೊಂಡಾಗ. आत्माई सब भाई भाई है, फिर ब्रह्म कुमार कुमारी बनने से भाई बहन हो जाए. ಆತ್ಮಗಳೆಲ್ಲ ಪರಸ್ಪರ ಸಹೋದರ ಸಹೋದರ ಆಗಿದ್ದಾರೆ. ನಂತರ ಬ್ರಹ್ಮ ಕುಮಾರ್ ಕುಮಾರಿ ಆದಾಗ ಸಹೋದರ ಸಹೋದರಿ ಆಗ್ತೀವಿ. कोई तो बंधन में है तो भी कुछ ना कुछ बुद्धि जाती, कर्मातीत अवस्था होने में टाइम लगता. ಕೆಲವರಿಗೆ ಬಂಧನ ಇದೆ, ಆದರೂ ಎಲ್ಲೋ ಒಂದು ಕಡೆ ಬುದ್ಧಿ ಹೋಗ್ತಾ ಇರುತ್ತೆ. ಕರ್ಮಾತೀತ ಸ್ಥಿತಿಗೆ ಸಮಯ ಹಿಡಿಸುತ್ತೆ. तुम बच्चों के अंदर बहुत खुशी रहनी चाहिए, कोई भी झंझट नहीं है. ತಮ್ಮ ಮಕ್ಕಳ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಆಂತರ್ಯದಲ್ಲಿ ಎಂಥದೇ ತೊಂದರೆ ಇಲ್ಲ.
हम आत्माएं अभी बाबा के पास जाती पुराने शरीर आदि सब छोड़कर हमने कितना पाठ बजाए ना. ನಾವೆಲ್ಲ ಆತ್ಮಗಳು ಈಗ ತಂದೆ ಹತ್ರ ತಲುಪ್ತಿದ್ದೀವಿ ಈ ಹಳೆ ದೇಹವನ್ನು ಬಿಟ್ಟು. ಎಷ್ಟು ಪಾತ್ರವನ್ನ ನಾವು ಅಭಿನಯ ಮಾಡಿದೀವಲ್ಲ. अब ಚಕ್ರಪೂತ ಐಸೆ ಐಸೆ अपने साथ बातें करनी चाहिए. ಈಗ ಚಕ್ರ ಪೂರ್ತಿ ಆಗತ್ತೆ. ಈ ರೀತಿ ತಮ್ಮ ಜೊತೆ ತಾವೇ ಮಾತಾಡ್ಕೋಬೇಕಾಗಿದೆ. जितना बात करेंगे उतना हर्षित भी रहेंगे और अपनी चलन को भी देखते रहेंगे. ಎಷ್ಟು ಮಾತಾಡ್ಕೊಂತೀರಾ ಅಷ್ಟೇ ಅಚ್ಚಿತರಾಗಿರ್ತೀರಾ. ತಮ್ಮ ನಡತೆಯನ್ನು ನೋಡ್ಕೊಂತಿರ್ತೀರಾ. ಕಹತಕಂ ಲಕ್ಷ್ಮೀ ನಾರಾಯಣ್ ಕೋ ವರ್ಣೆ ಲಾಯಕ್ ಬನೆ. ಎಲ್ಲಿವರೆಗೂ ನಾವು ಲಕ್ಷ್ಮೀ ನಾರಾಯಣರನ್ನ ವರಿಸ್ಕೊಳ್ಳೋದಕ್ಕೆ ಲಾಯಕ್ ಆಗಿದ್ದೀವಿ. बुद्धि से समझा जाता अभी थोड़े से समय में पुराना शरीर छोड़ना तुम एक्टर्स भी हो ना. ಬುದ್ಧಿಯಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಸ್ವಲ್ಪ ಸಮಯದಲ್ಲಿ ನಾವು ಶರೀರವನ್ನ ಬಿಡ್ತೀವಿ. ನಾವೆಲ್ಲ ಪಾತ್ರಧಾರಿಗಳಾಗಿದ್ದೀವಲ್ಲ. अपने को एक्टर समझते हो आगे नहीं समझते थे. ತಮ್ಮನ್ನ ತಾವು ಪಾತ್ರಧಾರಿ ಅನ್ಕೊಂತೀರ. ಮೊದಲು ಈ ರೀತಿ ಅನ್ಕೊಂತಿರ್ಲಿಲ್ಲ. अभी ये नाटक मिलते हैं तो अंदर में खुशी बहुत रहनी चाहिए. पुरानी दुनिया से वैराग्य नफरत आनी चाहिए. ಈಗ ಈ ಜ್ಞಾನ ಸಿಕ್ಕಿದೆ ಅಂದ ಮೇಲೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು. ಹಳೆ ಪ್ರಪಂಚದಿಂದ ವೈರಾಗ್ಯ ದ್ವೇಷ ಇರಬೇಕಾಗಿದೆ. तुम बेहद के सन्यासी राजयोगी हो. इस पुराने शरीर का भी बुद्धि से संन्यास कर. ತಾವು ಅನಂತವಾದ ಸನ್ಯಾಸಿ ರಾಜಯೋಗಿ ಆಗಿದ್ದೀರ. ಈ ಹಳೆ ದೇಹದಿಂದ ಬುದ್ಧಿಯ ಸನ್ಯಾಸತ್ವವನ್ನ ಮಾಡಬೇಕು. आत्मा समझती इनसे बुद्धि नहीं लगाना. बुद्धि से इस पुरानी दुनिया पुराने शरीर का संन्यास किया. ಆತ್ಮ ಅನ್ನತ್ತೆ ಇದರ ಜೊತೆ ಬುದ್ಧಿಯನ್ನ ಜೋಡಣೆ ಮಾಡಬಾರ್ದು. ಬುದ್ಧಿಯಿಂದ ಈ ಹಳೆ ಪ್ರಪಂಚ ಹಳೆ ದೇಹದ ಸನ್ಯಾಸತ್ವವನ್ನ ಮಾಡಬೇಕಾಗಿದೆ. अभी हम आत्मा ही जाती है जाकर बाबा से मिलेंगे. सो भी तब होगा जब एक बाबा को याद करे. ಈಗ ನಾವೆಲ್ಲ ಆತ್ಮಗಳು ಹೋಗ್ತೀವಿ. ಹೋಗಿ ತಂದೆಯ ಜೊತೆ ಮಿಲನ ಮಾಡ್ತೀವಿ. ಅದು ಸಹ ಆವಾಗ ಆಗತ್ತೆ ಯಾವಾಗ ಒಬ್ಬ ತಂದೆಯನ್ನ ನೆನಪು ಮಾಡ್ತೀವಿ. और किसको याद किया तो स्मृति जरूर आएंगे. फिर सजा भी खानी पड़ेंगे और पद भी भ्रष्ट हो जाएगा. ಇತರರನ್ನ ನೆನಪು ಮಾಡಿದಾಗ ಸ್ಮೃತಿನೂ ಬರುತ್ತೆ, ಮತ್ತೆ ಶಿಕ್ಷೆನೂ ತಿಂತೀವಿ, ಪದಭ್ರಷ್ಟರಾಗ್ತೀವಿ. जो अच्छे अच्छे स्टूडेंट होते वो अपने साथ प्रतिज्ञा कर लेते. हम स्कॉलरशिप लेकर ही छोड़ते. ಯಾರು ಒಳ್ಳೊಳ್ಳೆ ಸ್ಟೂಡೆಂಟ್ ಆಗಿರ್ತಾರೆ ಅವರ ಜೊತೆ ಅವರು ಪ್ರತಿಜ್ಞೆ ಮಾಡ್ಕೊಂತಾರೆ, ನಾವು ಸ್ಕಾಲರ್ಶಿಪ್ ಪಡ್ಕೊಂಡೇ ಬಿಡ್ತೀವಿ. तो यहाँ भी हर एक को ये ख्याल में रखना हम बाबा से पूरा राज्य भाग्य लेकर के ही छोड़. ಇಲ್ಲೂ ಸಹ ನಿಮ್ಮ ಜೊತೆ ನೀವು ಈ ಆಲೋಚನೆಯನ್ನ ಇಟ್ಕೊಳ್ಳಿ, ನಾವು ತಂದೆಯಿಂದ ಸಂಪೂರ್ಣ ರಾಜ್ಯ ಭಾಗ್ಯವನ್ನ ಪಡ್ಕೊಂಡೇ ಬಿಡ್ತೀವಿ. उनके फिर चलन भी ऐसे रहेंगे आगे चल पुरुषार्थ करते करते ज्ञालप कर. ಅವರ ನಡತೆನೂ ಅದೇ ರೀತಿ ಇರುತ್ತೆ. ಇನ್ನು ಮುಂದೆ ಹೋಗ್ತಾ ಪುರುಷಾರ್ಥವನ್ನ ಮಾಡ್ತಾ ज्ञालप ಮಾಡ್ಕೊಂತಾರೆ. वह तब होगा जब रोज शाम को अपनी अवस्था को देखे. ಇದೆಲ್ಲ ಆವಾಗ ಆಗತ್ತೆ ಯಾವಾಗ ಪ್ರತಿನಿತ್ಯ ತಮ್ಮ ಸ್ಥಿತಿಯನ್ನ ಸಂಜೆ ಚೆಕ್ ಮಾಡಿಕೊಂಡಾಗ. बाबा के पास समाचार तो हर एक का आता है ना. ತಂದೆ ಹತ್ರ ಸಮಾಚಾರ ಅಂತೂ ಪ್ರತಿಯೊಬ್ಬರದು ಬರುತ್ತಲ್ಲ. बाबा हर एक को समझ सकते. किसको तो कह देते तुम्हारे में वो नहीं दिखाई पड़ता. ಪ್ರತಿಯೊಬ್ಬರನ್ನು ಅರ್ಥ ಮಾಡ್ಕೊಂತಾರೆ. ಕೆಲವರಿಗೆ ತಿಳಿಸಲಾಗತ್ತೆ ನಿಮ್ಮಲ್ಲಿ ಅದಂತೂ ಕಾಣಿಸ್ತಿಲ್ಲ. ये लक्ष्मी नारायण बनने जैसे शक्ल दिखाई नहीं पड़ता. चलन कान पान आदि तो देखो. ಈ ಲಕ್ಷ್ಮೀ ನಾರಾಯಣ ಆಗುವ ರೀತಿ ನಿಮ್ಮ ಮುಖಚರಣೆ ಕಾಣಿಸ್ತಿಲ್ಲ. ನಡತೆ ಊಟ ವ್ಯವಹಾರ ಇವೆಲ್ಲ ನೋಡಿ. ಸರ್ವಿಸ್ ಕಹಾ ತಕ್ ಕರ್ತೆ ಹೋ ಫಿರ್ ಕ್ಯಾ ಬನೆಂಗೆ. ಸೇವೆ ಎಲ್ಲಿವರೆಗೂ ಮಾಡ್ತಿದ್ದೀರಾ ಮತ್ತೆ ಏನಾಗ್ತೀರಾ.
फिर दिल में समझते हम कुछ करके दिखाए, ಮತ್ತೆ ಹೃದಯದಲ್ಲಿ ಅನ್ಕೊಂತಾರೆ ನಾವೇನಾದ್ರೂ ಮಾಡಿ ತೋರ್ಸೋಣ. इसमें हर एक को इंडिपेंडेंट अपनी तकदीर ऊंचा बनाने के लिए पढ़ना. ಇಲ್ಲಿ ಪ್ರತಿಯೊಬ್ಬರು ಇಂಡಿಪೆಂಡೆಂಟ್, ತಮ್ಮ ಅದೃಷ್ಟವನ್ನ ಉನ್ನತವಾಗಿ ಮಾಡಿಕೊಳ್ಳೋದಕ್ಕೆ ಓದ್ಕೋಬೇಕಾಗಿದೆ. अगर श्रीमत पर नहीं चलते फिर इतना ऊंच पद भी पा नहीं सकते है ना. ಶ್ರೀಮತದಂತೆ ನಡೆದಿಲ್ಲ ಅಂದ್ರೆ ಮತ್ತೆ ಅಷ್ಟು ಉನ್ನತವಾದ ಪದವಿನೂ ಸಿಗೋದಿಲ್ವಲ್ಲ. ಅಭಿ ಪಾಸ್ ನಹೀ ಹುಯೇ ತೋ ಕಲ್ಪ ಕಲ್ಪಾಂತರ ನಹೀ ಹೋಂಗೆ. ಈಗ ಪಾಸ್ ಆಗಿಲ್ಲ ಅಂದರೆ ಕಲ್ಪ ಕಲ್ಪಾಂತರ ಆಗೋದಿಲ್ಲ. ತುಮಕೋ ಸಬ್ ಸಾಕ್ಷಾತ್ಕಾರ ಹೋಂಗಾ ಹಮ್ ಕಿಸ್ ಪದ ಪಾನಿ ಲಾಯಕ್ ಹೈ. ತಮಗೆ ಎಲ್ಲಾ ಸಾಕ್ಷಾತ್ಕಾರ ಆಗತ್ತೆ, ನಾವು ಯಾವ ಪದವಿಯನ್ನ ಪಡೆಯೋದಿಕ್ಕೆ ಲಾಯಕ್ ಆಗಿದ್ದೀವಿ. अपने पद का भी साक्षात्कार करते रहेंगे. ನಿಮ್ಮ ಪದವಿಯ ಸಾಕ್ಷಾತ್ಕಾರವನ್ನು ಮಾಡ್ತಾ ಇರ್ತೀರಾ. शुरू में भी साक्षात्कार करते थे, फिर बाबा सुनाने के लिए मना कर देते थे. ಆರಂಭದಲ್ಲೂ ಸಾಕ್ಷಾತ್ಕಾರ ಮಾಡ್ತಿದ್ರು, ನಂತರ ತಂದೆ ತಿಳಿಸೋದಿಕ್ಕೆ ಬೇಡ ಅಂತ ಹೇಳ್ಬಿಟ್ರು. पिछाड़ी में सब पता पड़ेगा हम क्या बनेंगे, फिर कुछ नहीं कर सकते. ಅಂತ್ಯದಲ್ಲಿ ಎಲ್ಲಾ ಅರಿವಾಗತ್ತೆ ನಾವೇನಾಗ್ತೀವ ಅಂತ, ಆದರೆ ಆ ಸಮಯದಲ್ಲಿ ಏನೂ ಮಾಡಕ್ಕಾಗಲ್ಲ. ಕಲ್ಪ ಕಲ್ಪಾಂತರ की ये हालत हो जाएंगी, डबल सिरता डबल राज्य भाग्य पा नहीं सकेंगे. ಕಲ್ಪ ಕಲ್ಪಾಂತರ ಇದೇ ಒಂದು ಗತಿ ಆಗಿರುತ್ತೆ. ಡಬಲ್ ಕಿರೀಟಧಾರಿ ಡಬಲ್ ರಾಜ್ಯ ಭಾಗ್ಯವನ್ನ ಪಡೆಯಕ್ಕಾಗಲ್ಲ. अभी पुरुषार्थ करने की मार्जिन बहुत है. त्रेता के अंत तक 16,108 की बड़ी माला बनती है. ಈಗಂತೂ ಪುರುಷಾರ್ಥ ಮಾಡಕ್ಕೆ ಮಾರ್ಜಿನ್ ಇದೆ. ತ್ರೇತಾ ಅಂತ್ಯದವರೆಗೂ 16,108 ಮಾಲೆ ತಯಾರಾಗುತ್ತೆ. यह तुम आए हो नरसी नारायण बनने का पुरुषार्थ करने. जब कम पद का साक्षात्कार होगा तो उस समय जैसे नफरत आने लगेगी. ಇಲ್ಲಿ ತಾವು ಬಂದಿದ್ದೀರಾ ನರನಿಂದ ನಾರಾಯಣ ಆಗುವ ಪುರುಷಾರ್ಥವನ್ನ ಮಾಡಕ್ಕೆ. ಕಡಿಮೆ ಪದವಿಯನ್ನ ಪಡಿತೀರಾ ಅಂದ್ರೆ ಸಾಕ್ಷಾತ್ಕಾರ ಆಗತ್ತೆ. ಆ ಸಮಯದಲ್ಲಿ ತಮ್ಮ ಮೇಲೆ ತಮಗೆ ದ್ವೇಷ ಬರುತ್ತೆ. मुंह नीचे हो जाएगा, हमने तो कुछ भी पुरुषार्थ नहीं किया. ಮುಖ ಕೆಳಗಡೆ ಆಗ್ಬಿಡುತ್ತೆ, ನಾವಂತೂ ಏನೂ ಪುರುಷಾರ್ಥ ಮಾಡಿಲ್ಲ. बाबा ने कितना समझाया कि चार्ट रखो, ये करो. इसलिए बाबा कहते थे जो भी बच्चे आते सबको फोटोस हो. बाबा ಇಷ್ಟು ತಿಳಿಸಿದ್ರು, ಚಾರ್ಟ್ ಇಟ್ಕೊಡಿ, ಇದು ಮಾಡಿ ಅಂತ. ಅದಕ್ಕೆ ಬಾಬಾ ಅಂತಾರೆ ಯಾರೇ ಮಕ್ಕಳು ಬಂದ್ರು ಅವರ ಫೋಟೋ ಇರಲಿ. ಬಲ್ ಗ್ರೂಪ್ का भी इकट्ठा फोटो हो, पार्टियां ले आते हो ना. ग्रुप फोटोनೂ ಇರಲಿ, पार्टी तक ಬರ್ತೀರಲ್ಲ. फिर उसमें डेट फिल्म आदि सब लगी हो. फिर बाबा बताते रहेंगे कौन गिरे. ಅದರಲ್ಲಿ ಡೇಟು ಫಿಲಿಮು ಎಲ್ಲ ಇರಲಿ. ಆಗ ಬಾಬಾ ತಿಳಿಸ್ತಾ ಇರ್ತಾರೆ ಯಾರು ಬಿತ್ತೋದ್ರು. बाबा के पास समाचार तो सब आते बताते रहेंगे कितनों को माया खींच ले गई. ಬಾಬುವ್ರ ಹತ್ರ ಸಮಾಚಾರ ಬರುತ್ತೆ, ತಿಳಿಸ್ತಾ ಇರ್ತಾರೆ ಎಷ್ಟೊಂದು ಜನಕ್ಕೆ ಮಾಯೆ ಎಳ್ಕೊಂಡೋಯ್ತು. ಖತಮ್ ಹೋಗಯೇ ಬಚ್ಚಿಯಾವ ಬಹುತ್ ಗಿರ್ತಿ. ಸಮಾಪ್ತಿ ಆದ್ರು, ಮಕ್ಕಳು ಎಷ್ಟೋ ಜನ ಬಿದ್ದೋಗ್ತಿರ್ತಾರೆ. एकदम दुर्गति को पा लेते तब बात मत पूछो. इसलिए बाबा कहते बच्चे खबरदार रहो. एकदम ದುರ್ಗತಿಯನ್ನ ಪಡಿತಾರೆ, ಮಾತು ಕೇಳಕ್ ಹೋಗ್ಬೇಡಿ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ಮಾಯಾ कोई ना कोई रूप धारण कर पकड़ लेती है. ಮಾಯೆ ಯಾವುದೋ ಒಂದು ರೂಪವನ್ನ ಧಾರಣೆ ಮಾಡಿ ಇಡ್ಕೊಂಡ್ಬಿಡತ್ತೆ. कोई के नाम रूप की तरफ देखो भी नहीं. ಇತರರ ಹೆಸರು ರೂಪದ ಕಡೆಗೆ ನೋಡಕ್ಕೆ ಹೋಗ್ಬೇಡಿ. बल इन आंखों से देखते हो परंतु बुद्धि में एक बाबा की याद है. ಬಲೆ ಈ ನೇತ್ರದಿಂದ ನೋಡ್ತೀರಾ, ಆದರೆ ಬುದ್ಧಿಯಲ್ಲಿ ಒಬ್ಬ ತಂದೆ ನೆನಪಿದರ. ತೀಸರಾ ನೇತ್ರ ಮಿಲಾ ಇಸ್ಲಿಯೇ ಕಿ ಬಾಬಾ ಕೋ ಹಿ ದೇಖೋ ರಿಯಾದ್. ಮೂರನೇ ನೇತ್ರ ಸಿಕ್ಕಿದೆ,
ಅದಕ್ಕೆ ತಂದೆಯನ್ನೇ ನೋಡಿ ನೆನಪು ಮಾಡಿ. देह अभिमान को छोड़ते जाओ, ऐसे भी नहीं आंखें नीचे करके कोई से बात करनी है. ದೇಹ ಅಭಿಮಾನವನ್ನ ಬಿಡ್ತಾ ಹೋಗಿ. ಆ ರೀತಿ ಅಲ್ಲ, ಕೆಳಗಡೆ ನೋಡ್ತಾ ಯಾರ ಜೊತೆ ಮಾತಾಡಬೇಕು. ಐಸಾ ಕಮ್ಜೋರ್ ನಹಿ ಬನ್ನ, ಮುಖ ನೋಡದೆ ಕೆಳಗಡೆ ನೋಡ್ತಾ ಮಾತಾಡುವ ರೀತಿ ಬಲಹೀನರು ಆಗಬೇಡಿ. देखते हुए बुद्धि का योग अपने बिलवेड माशूक के तरफ हो. इस दुनिया को देखते हुए अंदर में समझते हैं ये तो कब्रिस्तान होना. ನೋಡ್ತಿದ್ರು ಸಹ ಬುದ್ಧಿಯೋಗ ನಮ್ಮ ಮುದ್ದಾದಂತ ಪ್ರಿಯತಮನ ಕಡೆಗೆ ಇರಬೇಕು. ಈ ಪ್ರಪಂಚವನ್ನ ನೋಡ್ತಿದ್ರು ಆಂತರ್ಯದಲ್ಲಿ ತಿಳ್ಕೋಬೇಕು, ಇದೆಲ್ಲ ಸ್ಮಶಾನ ಆಗತ್ತೆ. इनसे क्या कनेक्शन रखे, तुमको ज्ञान मिलता है उसको धारण कर उस पर चल. ಇದರ ಜೊತೆ ಏನ್ ಕನೆಕ್ಷನ್ ಇಟ್ಕೊಳ್ಳೋದು? ತಮಗೆ ಜ್ಞಾನ ಸಿಕ್ಕಿದೆ, ಅದನ್ನ ಧಾರಣೆ ಮಾಡಿ ಅದರಂತೆ ನಡೀತಾ ಇರಿ. तुम बच्चे जब प्रदर्शनी आदि समझाते हो तो 1000 बार मुख से बाबा बाबा निकलना चाहिए. ಯಾವಾಗ ತಾವು ಪ್ರದರ್ಶನಿಯನ್ನು ತಿಳಿಸ್ತಾ ಇರ್ತೀರ ಆಗ 1000 ಸಲ ತಮ್ಮ ಬಾಯಿಂದ ತಂದೆ ತಂದೆ ಅಂತ ಬರಬೇಕಾಗಿದೆ. ಬಾಬಾ ಕೋ ಯಾದ್ ಕರ್ನೆ ಸೆ ತುಮಾರಾ ಕಿತನಾ ಫಾಯ್ದಾ ಹೋಗಾ. ತಂದೆಯನ್ನ ನೆನಪು ಮಾಡಿದಾಗ ತಮಗೆ ಎಷ್ಟು ಲಾಭ ಆಗುತ್ತೆ. ಶಿವ ಬಾಬಾ ಕೇತೆ ಮಾಮಿ ಕಮ್ ಯಾದ್ ಕರೋ ತೋ ವಿಕರ್ ವಿನಾಶ ಹೋಗಾ. ಶಿವ ಬಾಬಾ ಅಂತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶ ಆಗತ್ತೆ. ಶಿವ ಬಾಬಾ ಕೋ ಯಾದ್ ಕರೋ ತೋ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನ್ ಜಾಯ್. ಶಿವ ಬಾಬೋರನ್ನ ನೆನಪು ಮಾಡಿ ಆಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಾ. बाबा कहते मुझे याद करो ये भूलो मत, बाबा का डायरेक्शन मिला है ಮನ್ಮನಾಭ. ಬಾಬಾ ತಿಳಿಸ್ತಾರೆ, ನನ್ನ ನೆನಪು ಮಾಡಿ ಮರ್ತೋಗ್ಬೇಡಿ, ತಂದೆಯ ಡೈರೆಕ್ಷನ್ ಸಿಕ್ಕಿದೆ ಮನ್ಮನಾಭವ. बाबा ने कहा ये बाबा शब्द खूब अच्छी तरह से घोटते रहो, सारा दिन बाबा बाबा कहते रहना चाहिए. ಬಾಬಾ ತಿಳಿಸಿದ್ರು, ತಂದೆ ಎನ್ನುವ ಶಬ್ದ ತುಂಬಾ ಚೆನ್ನಾಗಿ ನುಣ್ಣಗೆ ನೂರ್ತಾ ಇರಬೇಕು. ಇಡೀ ದಿನ ಬಾಬಾ ಬಾಬಾ ಅಂತ ಇರಬೇಕು. दूसरी कोई बात नहीं, ನಂಬರ್ 1 ಮುಖ್ಯ ಬಾತಿ ಯಹಿ. ಬೇರೆ ಯಾವುದೇ ಮಾತಿಲ್ಲ, ನಂಬರ್ 1 ಮುಖ್ಯವಾದ ಮಾತು ಇದೇ ಆಗಿದೆ. पहले बाबा को जाने इसमें कल्याण है, ये 84 का चक्र समझना तो बहुत ಈಸಿ. ಮೊದಲು ತಂದೆಯನ್ನ ಅರ್ಥ ಮಾಡ್ಕೊಳ್ಳಿ, ಇದರಲ್ಲಿ ಕಲ್ಯಾಣ ಇದೆ. 84 ಜನ್ಮದ ಚಕ್ರವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸಹಜ ಆಗಿದೆ. बच्चों को प्रदर्शनी में समझाने का बहुत शौक होना चाहिए. अगर कहा देखे हम नहीं समझा सकते तो कह सकते हम अपनी बड़ी बहन को बुलाएं, क्योंकि ये है पाठशाला. ಮಕ್ಕಳು ಪ್ರದರ್ಶನಿಯಲ್ಲಿ ಬಹಳ ಆಸಕ್ತಿಯಿಂದ ತಿಳಿಸಬೇಕು. ನೋಡಿ, ಎಲ್ಲಾದ್ರೂ ತಾವು ತಿಳಿಸಕ್ಕಾಗಲ್ಲ ಅಂದಾಗ ಅನ್ನಿ, ನಾನು ನಮ್ಮ ದೊಡ್ಡ ಅಕ್ಕನನ್ನ ಕರೀತೀನಿ, ಯಾಕೆಂದರೆ ಇದು ಪಾಠಶಾಲೆ ಆಗಿದೆ ಅಲ್ಲ. इसमें कोई कम कोई ಜಾಸ್ತಿ ಪಡ್ತೆ, इस कहने में देह अभिमान नहीं आना चाहिए. ಇದರಲ್ಲಿ ಕೆಲವರು ಕಡಿಮೆ ಕೆಲವರು ಜಾಸ್ತಿ ಓದ್ತಾರೆ, ಈ ರೀತಿ ಅನ್ನೋದಕ್ಕೆ ದೇಹ ಅಭಿಮಾನ ಬರಬಾರದಾಗಿದೆ. जहां बड़ा सेंटर हो वहां प्रदर्शनी भी लगा देना चाहिए. चित्र लगा हुआ हो, गेट वे टू हेवन. ಎಲ್ಲಿ ದೊಡ್ಡ ಸೆಂಟರ್ ಇರುತ್ತೆ ಅಲ್ಲಿ ಪ್ರದರ್ಶನಿಯನ್ನು ಇಡಬೇಕು. ಚಿತ್ರದಲ್ಲಿ ಬರೀರಿ ಗೇಟ್ ವೇ ಟು ಹೆವೆನ್ ಅಂದ್ರೆ ಸ್ವರ್ಗದ ದ್ವಾರ. ಆ ಸ್ವರ್ಗಕ್ಕೆ ದ್ವಾರ खुल रहे हैं, इस हेवन आइलैंड से पहले अपना वर्षा ले लो. ಈಗ ಸ್ವರ್ಗದ ದ್ವಾರ ಓಪನ್ ಆಗ್ತಿದೆ, ಮುಂದೆ ಬರುವಂತಹ ಸಮಯದ ಮೊದಲೇ ತಮ್ಮ ಆಸ್ತಿಯನ್ನ ಪಡೆಯಿರಿ. जैसे मंदिर में रोज जाना होता वैसे तुम्हारे पीछे पाठशाला. ಯಾವ ರೀತಿ ಮಂದಿರಕ್ಕೆ ಪ್ರತಿನಿತ್ಯ ಹೋಗ್ತಾರೆ ಅದೇ ರೀತಿ ನಿಮ್ಮ ಹಿಂದೆ ಪಾಠಶಾಲೆ ಇದೆ. ಚಿತ್ರ ಲಗೆ ಹುಯೇ ಹೋಂಗೆ ತೋ ಸಮಜ್ನೆ ಮೇ ಸಹಜ ಹೋಗಾ. ಚಿತ್ರಗಳು ತಗ್ಲಾಕ್ದಾಗ ಅರ್ಥ ಮಾಡುವುದು ಸಹಜ ಆಗುತ್ತೆ.
कोशिश कर हम अपनी पाठशाला को चित्रशाला कैसे बनाए, बम का भी होगा तो मनुष्य आएंगे. ಪ್ರಯತ್ನ ಮಾಡಿ ನಮ್ಮ ಪಾಠಶಾಲೆಯನ್ನ ಚಿತ್ರಶಾಲೆಯಾಗಿ ಹಿಂಗ್ ಮಾಡ್ಕೊಳ್ಳೋದು. ವೈಭವನು ಇದ್ದಾಗ ಮನುಷ್ಯ ಬರ್ತಾನೆ. ವೈಕುಂಠ ಜಾನೆ ಕಾ ರಾಸ್ತಾ ಏಕ್ ಸೆಕೆಂಡ್ ಮೇ ಸಮಜ್ನೆ ಕಾ ರಾಸ್ತಾ. ವೈಕುಂಠವನ್ನ ತಲುಪುವ ದಾರಿ ಒಂದು ಸೆಕೆಂಡ್ ಅಲ್ಲಿ ಅರ್ಥ ಮಾಡಿಕೊಳ್ಳುವ ದಾರಿ. बाप कहते तमो प्रधान तो कोई वैकुंठ में जाना सके, नई दुनिया में जाने के लिए सतो प्रधान बनना, इसमें कुछ भी खर्चा नहीं है. ತಂದೆ ತಿಳಿಸ್ತಾರೆ, ತಮೋ ಪ್ರಧಾನ ದವರು ವೈಕುಂಠವನ್ನ ಹೋಗಕ್ಕೆ ಸಾಧ್ಯ ಇಲ್ಲ. ಹೊಸ ಪ್ರಪಂಚಕ್ಕೆ ತಲುಪಕ್ಕೋಸ್ಕರ ಸತೋ ಪ್ರಧಾನ ಆಗ್ಬೇಕು. ಇದರಲ್ಲಿ ಖರ್ಚಿನ ಮಾತೇ ಇಲ್ಲ. ना कोई मंदिर ना चर्च आदि में जाने की दरकार नहीं. याद करते करते पवित्र बन सीधा चले जाएंगे स्वीट हो. ಮಂದಿರ ಚರ್ಚು ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗಿ ಸೀದಾ ಮಧುರವಾದ ಮನೆಯನ್ನ ತಲುಪಬೇಕು. हम गारंटी करते तुम इम्प्योर से प्योर ऐसे बन जाएंगे. ಗೋಲೆ ಮೇ ಗೇಟ್ ಬಡಾ ರಖನಾ ಚಾಹಿಯೆ. ನಾವು ನಿಮಗೆ ಗ್ಯಾರಂಟಿ ಮಾಡ್ತೀವಿ, ಅಪವಿತ್ರರಿಂದ ಪವಿತ್ರರು ಈ ರೀತಿ ಆಗ್ತೀರ. ಕಾಲಚಕ್ರದ ಚಿತ್ರವನ್ನ ಗೇಟ್ ಹತ್ರ ಬಹಳ ದೊಡ್ಡದಾಗಿ ಇಡಬೇಕಾಗಿದೆ. ಸ್ವರ್ಗ ಕಾ ಗೇಟ್ ಕೈಸೆ ಖುಲ್ತಾ ಕಿತನಾ ಕ್ಲಿಯರ್ ಹೈನಾ. ಸ್ವರ್ಗದ ಗೇಟು ಯಾವ ರೀತಿ ಓಪನ್ ಆಗುತ್ತೆ, ಎಷ್ಟು ಕ್ಲಿಯರ್ ಆಗಿದೆ ಅಲ್ಲ. नरक का गेट बंद होना चाहिए, स्वर्ग में नरक का नाम नहीं होता. ಸ್ವರ್ಗದ ಗೇಟು ಬಂದ್ ಆಗ್ಬೇಕು, ಸ್ವರ್ಗದಲ್ಲಿ ನರಕದ ಹೆಸರೇ ಇರಲ್ಲ. कृष्ण को कितना याद करते परंतु ये किसको मालूम नहीं पड़ता, वो कब आते कुछ भी नहीं जानते. ಕೃಷ್ಣನನ್ನ ಎಷ್ಟು ನೆನಪು ಮಾಡ್ತಾರೆ, ಆದರೆ ಅವರಿಗೇನೂ ಅರಿವಾಗಲ್ಲ, ಗೊತ್ತೇ ಆಗೋದಿಲ್ಲ. ಅವರು ಯಾವಾಗ ಬಂದ್ರು ಏನೂ ಗೊತ್ತಾಗಲ್ಲ. बाबा को ही नहीं जानते, भगवान हमको फिर से राजयोग सिखाते, ये याद रहे तो भी कितनी खुशी होगी. ತಂದೆಯನ್ನು ಅವರು ಅರ್ಥ ಮಾಡ್ಕೊಂಡಿರಲ್ಲ, ಭಗವಂತ ನಮಗೆ ಮತ್ತೆ ರಾಜಯೋಗವನ್ನ ಕಲಿಸ್ಕೊಡ್ತಾರೆ, ಇಷ್ಟು ನೆನಪಿದ್ರು ಎಷ್ಟು ಖುಷಿ ಇರುತ್ತಲ್ಲ. ये भी खुशी रहे हम गॉड फादरली स्टूडेंट है, ये बोलना क्यों चाहिए. ಇದು ಖುಷಿ ಇರಬೇಕು, ನಾವು ಭಗವಂತನ ಸ್ಟೂಡೆಂಟ್ ಆಗಿದ್ದೀವಿ, ಇದು ಯಾಕೆ ಮರಿಬೇಕು. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणा के लिए मुख्य सार. ಮೊದಲನೇದು, ಸಾರಾ ದಿನ ಮುಖ ಸೆ ಬಾಬಾ ಬಾಬಾ ನಿಕಲ್ತಾ ರಹೆ. ಇಡೀ ದಿನ ಬಾಯಿಂದ ಬಾಬಾ ಬಾಬಾ ಅಂತ ಹೊರ ಬರ್ತಾ ಇರಲಿ. ಕಮ್ ಸೆ ಕಮ್ ಪ್ರದರ್ಶನಿ ಆದಿ ಸಮझाते समय ಮುಖ ಸೆ 1000 ಬಾರ್ ಬಾಬಾ ಬಾಬಾ ನಿಕಲೆ. ಕಡಿಮೆಗಿಂತ ಕಡಿಮೆ ಪ್ರದರ್ಶನಿಯನ್ನ ತಿಳಿಸುವ ಸಮಯದಲ್ಲಿ ಬಾಯಿಂದ 1000 ಬಾರಿ ಬಾಬಾ ಬಾಬಾ ಅಂತ ಬರಲಿ. ಎರಡನೇದು, इन आंखों से सब कुछ देखते हुए एक बाबा की याद हो. ಈ ಕಣ್ಣಿಂದ ಎಲ್ಲವನ್ನ ನೋಡ್ತಿದ್ರು ಒಬ್ಬ ತಂದೆಗೆ ನೆನಪಿರಲಿ. आपस में बात करते हुए तीसरा नेत्र द्वारा आत्मा को और आत्मा के बाबा को देखने का अभ्यास कर. ಪರಸ್ಪರ ಮಾತಾಡ್ತಿದ್ರು ಮೂರನೇ ನೇತ್ರದಿಂದ ಆತ್ಮವನ್ನ, ಆತ್ಮದ ತಂದೆಯನ್ನ ನೋಡುವ ಅಭ್ಯಾಸ ಮಾಡಿ. इंदिन वरदान, हर सेकेंड और संकल्प को अमूल्य रीति से व्यतीत करने वाले अमूल्य रत्न भव. प्रति सेकेंड प्रति संकल्प अमूल्य ರೀತಿಯಲ್ಲಿ ಬಳಸುವಂತವರು ಅಮೂಲ್ಯ ರತ್ನ ಭವ. संगम युग के एक सेकेंड की भी बहुत बड़ी ವ್ಯಾಲ್ಯೂ. ಸಂಗಮ ಯುಗದ 1 ಸೆಕೆಂಡ್ಗೂ ಬಹಳಷ್ಟು ಮಹತ್ವ ಇದೆ. जैसे एक का लाख गुना बनता वैसे एक यदि
याद 1 सेकेंड में व्यर्थ जाता तो लाख गुना व्यर्थ जाता है. ಯಾವ ರೀತಿ ಒಂದಕ್ಕೆ ಲಕ್ಷದಷ್ಟು ಆಗತ್ತೆ, ಅದೇ ರೀತಿ 1 ಸೆಕೆಂಡು ವ್ಯರ್ಥ ಹೋಯಿತು ಅಂದ್ರೆ ಲಕ್ಷದಷ್ಟು ವ್ಯರ್ಥ ಹೋಗುತ್ತೆ. इसलिए इतना अटेंशन रखो तो अलबेलापन समाप्त हो जाए. ಅದಕ್ಕೋಸ್ಕರ ಇಷ್ಟೊಂದು ಅಟೆನ್ಷನ್ ಅನ್ನು ಇಟ್ಕೊಂಡಾಗ ಆಲಸ್ಯ ಸಮಾಪ್ತಿ ಆಗುತ್ತೆ. अभी तो कोई हिसाब लेने वाला नहीं, लेकिन थोड़े समय के बाद पश्चाताप होगा, क्योंकि इस समय की बहुत वैल्यू है. ಈಗಂತೂ ಯಾರು ಲೆಕ್ಕ ಕೇಳೋರಿಲ್ಲ, ಆದ್ರೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪ ಆಗತ್ತೆ. ಯಾಕೆಂದರೆ ಈ ಸಮಯದ ಬಹಳ ಮಹತ್ವ ಇದೆಯಲ್ಲ. जो अपने हर सेकंड हर संकल्प को अमूल्य रीति से व्यक्त करते वही अमूल्य रत्न बनते. ಯಾರು ತಮ್ಮ ಪ್ರತಿ ಸೆಕೆಂಡ್ ಅನ್ನ ಅಮೂಲ್ಯ ರೀತಿಯಲ್ಲಿ ಉಪಯೋಗ ಮಾಡ್ತಾರೆ ಅವರೇ ಅಮೂಲ್ಯ ರತ್ನಗಳು ಆಗ್ತಾರೆ. ಸ್ಲೋಗನ್: जो सदा योग युक्त है वो सहज योग का अनुभव करते विजयी बन जाते. ಯಾರು ಸದಾ ಯೋಗಯುಕ್ತರಾಗಿರ್ತಾರೆ ಅವರು ಸಹಜ ಯೋಗದ ಅನುಭವವನ್ನ ಮಾಡ್ತಾ ವಿಜಯಿಗಳಾಗ್ತಾರೆ. ಅವ್ಯಕ್ತ ಇಶಾರ: आत्मिक स्थिति में रहने का अभ्यास करो, ಅಂತರ್ಮುಖಿ ಬनो. ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸವನ್ನ ಮಾಡಿ ಅಂತರ್ಮುಖಿಯಾಗಿ. आत्मा शब्द स्मृति में आने से ही रूहानियत के साथ शुभ भाव भी आ जाता. ಆತ್ಮ ಅನ್ನುವ ಶಬ್ದ ಸ್ಮೃತಿಯಲ್ಲಿ ಬಂದ ತಕ್ಷಣ ಆತ್ಮೀಯತೆಯ ಜೊತೆಗೆ ಶುಭ ಭಾವನೂ ಬಂದ್ಬಿಡತ್ತೆ. पवित्र दृष्टि हो जाती. जो बल कोई भी गाली भी दे रहा हो, लेकिन ये स्मृति रहे ये आत्मा तमोगुणी पाठ बजा रही है. ಪವಿತ್ರ ದೃಷ್ಟಿ ಆಗ್ಬಿಡತ್ತೆ. ಬಲೆ ಯಾರೇ ನಿಂದನೆಯನ್ನ ಮಾಡ್ತಿರ್ಬೋದು, ಆದರೆ ಈ ಸ್ಮೃತಿ ಇರಲಿ ಈ ಆತ್ಮ ಈಗ ತಮೋ ಪ್ರಧಾನದ ಪಾತ್ರವನ್ನ ಅಭಿನಯ ಮಾಡ್ತಿದೆ. तो उससे नफरत नहीं करेंगे, उसके प्रति भी शुभ भावना बनती रहे. ಅವರ ಜೊತೆ ದ್ವೇಷವನ್ನ ಮಾಡೋದಿಲ್ಲ, ಅವರ ಪ್ರತಿನೂ ಶುಭ ಭಾವನೆ ಆಗ್ತಾ ಹೋಗುತ್ತೆ. ಓಂ ಶಾಂತಿ. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಮುಖದಿ ಸುಮಧುರ ನುಡಿಯು ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗಾಂಗ ಶೀತಲವು. ಅವರೇ ಶಿವನ ಹೃದಯ ಸಿಂಹಾಸನಧಾರಿಗಳು. ಸಂಗಮ ಯುಗದಿ ಅವರೇ
ಶಿವನ ಹೃದಯ ಸಿಂಹಾಸನಧಾರಿಗಳು. ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ, ಯೋಗದ ಅಗ್ನಿಯ ನಿರಂತರ ಜ್ವಾಲೆಯಲಿ ಜಗದ ತಾಪವ ಹರಿಸುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮಹಿಮೆ ಹಾಡುವರು. ಹಗಲು ಇರುಳು ಶಿವನ ನೆನೆದು ಶ್ವಾಸ ಶ್ವಾಸದಿ ಮಹಿಮೆ ಹಾಡುವರು. ತಪಸ್ವಿ ಜೀವನದ ಪ್ರಖರತೆಯಿಂದ, ತಪಸ್ವಿ ಜೀವನದ ಪ್ರಖರತೆಯಿಂದ ಸತ್ಯ ತಂದೆಯ ಪಥ ತೋರುವರು. ಶಿವ ಸಂದೇಶ ನೀಡುವರು, ಶಿವ ಸಂದೇಶ ನೀಡುವರು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ತಪಸ್ವಿ ಮೂರ್ತಿಯ ತನು ಮನವು ಅಂಗ ಅಂಗ ಶೀತಲವು. ಮುಖದಿ ಸುಮಧುರ ನುಡಿಯು, ನಯನದಿ ಸುಧಾರಸವು. ಪ್ರಭು ಶಿವ ತಂದೆಗೆ ಸದಾ ಅರ್ಪಿತರವರು. ಸುಖದಿ ತೇಲಾಡಿ ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು, ಶಿವ ಸಂದೇಶವ ನೀಡುವರು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂದೇ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು. ದೃಢಭಕ್ತಿಯ ವರದಾನ ನೀನು, ನನ್ನ ಪ್ರಾಣದ ಪ್ರಾಣ ನೀನು. ಜೀವನದಾಯಿ ಹೂಬನದಲ್ಲಿ ಕ್ಷಣವೂ ಅಗಲದೆ ನೆರಳಿನಲಿ ನಗುವ ಸುಂದರ ಸುಮವೂ ನೀನು. ಒಡನಾಡುತ್ತಲೀ ಇರುವೆನು ನಾನು. ಬಾಬಾ ನಿನ್ನ ಪ್ರೀತಿಯಲಿ ನನ್ನ ಭಾಗ್ಯವು ಬೆಳಗಿತು.
ದಿವ್ಯ ಪ್ರೀತಿಯ ಜಗದಲ್ಲಿ ನಾ ಕಾಣೆನು. ಜಗವನ್ನೆಲ್ಲ ಸುತ್ತಿ ಬಂದರು ನಿನ್ನ ಸಮಾನರ ಕಾಣೆನು. ನಿನ್ನಲ್ಲೇ ಸ್ವರ್ಗ ಸುಖವ ಪಡೆದೆನು, ಬೇರೆ ನನು ನಾ ಬಯಸೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಮನದ ದರ್ಪಣದಲ್ಲಿ ಬಾಬಾ ನಿನ್ನ ಬಿಂಬವ ಕಾಣುವೆ. ನಿನ್ನ ಸ್ನೇಹದ ಸಂಗದಲ್ಲಿ ಮುದದಿ ಮಾತನಾಡುವೆ. ನಿನ್ನನ್ನು ಪಡೆದ ಭಾಗ್ಯವು ಎನಗೆ ಈ ಜಗವು ತೃಣ ಸಮಾನವು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. ಎಂದು ನಿನ್ನ ಪಡೆದೆನು, ನಾನಂತೆ ಜಗವ ಮರೆತೆನು. ಬಾಬಾ ನಿನ್ನ ಪ್ರೀತಿಯಲ್ಲಿ ನನ್ನ ಭಾಗ್ಯವು ಬೆಳಗಿತು. 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 ಶಿವ ಬಾಬಾ ನಾನು ಬಂದೆ ಬಾಬಾ. ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ ನಿನ್ನ ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ. ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ. ಶಿವ ಬಾಬಾ ನಾನು ಬಂದೆ.
ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ.
ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ? ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ. ಪಾವನಾತ್ಮನಾದೆ ಹೂವಿನಂತೆ. ಪಾವನಾತ್ಮನಾದೆ ಹೂವಿನಂತೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ದೇಹದಾರಿ ಬಂಧನದ ಬಿಂಕವೇಕೆ? ಬಿಂಕವೇಕೆ? ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ. ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ.